ಮಾನ್ಯ ಅಧ್ಯಕ್ಷರೇ, ಈ ಸಹಕಾರಿ ಕಾನೂನು ತಿದ್ದುಪಡಿ ಬಗ್ಗೆ ಈಗಾಗಲೇ ಅನೇಕ ಹಿರಿಯ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ. ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು? ತಡೆಯಪ್ಪ ಅಣ್ಣ, ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಬೇಕಲ್ಲ ನಾವು. ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಕಾನೂನಕ್ಕೆ ಒಂದು ಬದಲಾವಣೆಯನ್ನು ತಂದರು. 97 ಅಮೆಂಡ್ಮೆಂಟ್ ಬಂತು. ಆ 97 ಅಮೆಂಡ್ಮೆಂಟ್ ಬಂದ ಮೇಲೆ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. 97 ವೈದ್ಯನಾಥನ್ ಮೊದಲು ಅದಕ್ಕೆ ಮಾತಾಡೋದು ಬೇಡವಾ? ಮುಂದುವರಿಸಿ, ಅವ್ರು ಮಾತಾಡೋದು ನೀವು ಉತ್ತರ ಕೊಡ್ಬೇಡಿ ಅಂತ ಹೇಳಿದೆ ನಾನು. ಮುಂದುವರಿಸಿ, ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಅಧ್ಯಕ್ಷರೇ. ಆಯ್ತು, ಅಲ್ಲಿ ಬೇರೆಯವ್ರು ಮಾತಾಡೋ ವಿಚಾರ ಅಲ್ಲ ಇದು. ಇಲ್ಲ, ನಿಮಗೆ ಸಮಯದ ಅಭಾವ ಇದ್ರೆ ನಾಳೆ ಬೆಳಿಗ್ಗೆ ತಗೊಳ್ಳಿ. ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ. ಬೆಳಿಗ್ಗೆ ತಗೊಳ್ಳಿ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತಾ? ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ. ಈಗ ನೀವು ಮಾತಾಡುವಾಗ ಅಲ್ಲಿ ಪಕ್ಕದಲ್ಲಿ ಮಾತಾಡಿ ಅವ್ರಿಗೆ ಉತ್ತರ ಕೊಡ್ಬೇಡಿ ಅಂತ ಹೇಳಿ ನಾವು ಸರಿಯಾಗಿ ಮಾತಾಡಲಿಕ್ಕೆ. ದಯವಿಟ್ಟು ಬಿಲ್ ಮೇಲೆ ಮಾತಾಡುವಾಗ ನಿಲ್ಸ್ಲಿಕ್ಕೆ ಆಗಲ್ಲ. ಹಂಗೆ ಯಾರು ಹೇಳಿಲ್ಲ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿ. ನಾವು ಹೇಳಿದ್ದು ಬೇರೆಯವ್ರು ನಿಮಗೆ ಮಾತಾಡುವಾಗ ಅವರಿಗೆ ಉತ್ತರ ಕೊಡಬೇಡಿ, ನೀವು ಮಾತಾಡಿಕೊಂಡು ಹೋಗಿ ಅಂತ ಹೇಳಿ. ನೀವು ಮುಂದುವರಿಸ್ಕೊಂಡು ಹೋಗಿ. ಅಧ್ಯಕ್ಷರೇ, ಈ 97 ತಿದ್ದುಪಡಿ ದೇಶದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಈ 97 ತಿದ್ದುಪಡಿ ಬಂದ ಮೇಲೆ ಗುಜರಾತ್ ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಗುಜರಾತದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿ ಅವರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಈ ಅಮೆಂಡ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಮಾಡಲಾರ್ದೆ ಏನು ಮಾಡಿದ್ರಂದರೆ ಅಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿದ್ರು. ಹೈಕೋರ್ಟ್ನವರು ತಡೆ ಆಜ್ಞೆ ಕೊಟ್ಟರು. ಕೇಂದ್ರ ಸರ್ಕಾರ ತಂದಿರತಕ್ಕಂಥ 97ರ ತಿದ್ದುಪಡಿಯನ್ನು ಗುಜರಾತ್ ಹೈಕೋರ್ಟು ತಡೆ ಆಜ್ಞೆ ಕೊಟ್ಟಿತು. ಆ ತಡೆ ಆದಮೇಲೆ ಮುಂದೆ ಗುಜರಾತ್ ಹೈಕೋರ್ಟ್ನಲ್ಲಿ ತೀರ್ಮಾನ ಆಯಿತು, ಇದನ್ನು 97 ತಿದ್ದುಪಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಅಂಥೇಳಿ. ಕೇಂದ್ರ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಯಿತು. ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಗುಜರಾತ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತಕ್ಕಂಥದ್ದು ಬಂತು. ಅದು ಬಂದ ಮೇಲೆ ಈ 97 ಅಮೆಂಡ್ಮೆಂಟ್ ಲ್ಯಾಪ್ಸ್ ಆಗಿ ಹೋಗಿಬಿಟ್ಟು ನಾವು ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತಂದುಬಿಟ್ಟಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದಮೇಲೆ ಹೊಸ ಕಾನೂನು ತರಬೇಕೋ ತರಬಾರ್ದು? ಅದ್ರಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಸಹಕಾರಿ ಸಚಿವರು 7 ಜನರ ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. GT ದೇವೇಗೌಡರು ಸದಸ್ಯರು, ಹೆಬ್ಬಾರ್ ಅವರು ಸದಸ್ಯರು, ರಾಜಣ್ಣವ್ರ ಮಗ ವಿಧಾನ ಪರಿಷತ್ತಿನ ಸದಸ್ಯರ ರಾಜೇಂದ್ರ ಸದಸ್ಯರು, ಆಮೇಲೆ SR ಪಾಟೀಲ್ರು, 7 ಜನ ನಮ್ಮ ಷಡಾಕ್ಷರಿ ಅವರು. ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ರು ಅವರೊಂದು ಸಮಿತಿ ಮಾಡಿದರು. ಆ ಸಮಿತಿಗೆ ನನಗೆ ಜವಾಬ್ದಾರಿ ಕೊಟ್ಟರು, ನನ್ನ ಅಧ್ಯಕ್ಷರು ಮಾಡಿದರು. ಈ 97ರಲ್ಲಿ ಏನು ಲ್ಯಾಪ್ಸ್ ಆಗಿದ್ದು, ಹೊಸ ಕರ್ನಾಟಕ ಸರ್ಕಾರ ಆ್ಯಕ್ಟ್ ನಾವು ಮಾಡಬೇಕಾಯ್ತು. ಈ ಆ್ಯಕ್ಟ್ ನಾವು ಮಾಡಿದ್ದೀವಿ. ಆ ಆ್ಯಕ್ಟ್ ಮಾಡಿ ಇವತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಕಿಸಿಂದ ಇವತ್ತು ಮಾನ್ಯ ಸಚಿವರು ಇವತ್ತು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾವು ಕೊಟ್ಟಿರ್ತಕ್ಕಂಥ ಏನು ಶಿಫಾರಸ್ತಿತ್ತು ಅದಕ್ಕೆ ಸ್ವಲ್ಪ ಹೆಚ್ಚು ಜೋಡಿಸಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ರಿಸರ್ವೇಷನ್ ತರಬೇಕು, ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಪಂಚಾಯತ್ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆ ಇದನ್ನು ಸಹಕಾರಿ ಕ್ಷೇತ್ರಕ್ಕೆ ತರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ನಮ್ಮದು ಬೆಂಬಲ ಇದೆ. ನಾಮಿನೇಷನ್ ಮಾಡೋಕ್ಕೇನು ಹೊಂಟಿದ್ರಲ್ಲ, ಹಿಂದೆ ವೈದ್ಯನಾಥನ್ ವರದಿ, ನಾನೇ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಆ ವೈದ್ಯನಾಥನ್ ವರದಿಯನ್ನು ನಾನು ಜಾರಿಗೆ ತಂದಿರತಕ್ಕಂಥದ್ದು. ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ವೈದ್ಯನಾಥನ್ ಅಂತಕ್ಕಂಥ ಒಬ್ಬ ತಜ್ಞರನ್ನು ನೇಮಕ ಮಾಡಿ ಒಂದು ಸಮಿತಿ ಮಾಡಿ ದೇಶದ ಅಧ್ಯಯನ ಮಾಡಿಕೊಂಡು
ಸಹಕಾರಿ ಕ್ಷೇತ್ರಕ್ಕೆ ಪುನರ್ಚೇತನೆ ಮಾಡಲಿಕ್ಕೆ, ಅದಕ್ಕೆ ಶಕ್ತಿ ತುಂಬಲಿಕ್ಕೆ ಯಾವ ಥರದಿಂದ ಕಾನೂನು ತರಬೇಕು ಅಂತೇಳಿ ವೈದ್ಯನಾಥನ್ ಅವರಿಗೆ ಒಂದು ಸಮಿತಿ ಮಾಡಿ ಆ ಸಮಿತಿ ವರದಿಯನ್ನು ಪಡ್ಕೊಂಡು ಅದನ್ನು ವೈದ್ಯನಾಥನ್ ಸಮಿತಿ ಜಾರಿಗೆ ತಂದರು. ಅದನ್ನು ಕರ್ನಾಟಕದಲ್ಲಿನೂ ಕೂಡ ನಾವು ಜಾರಿಗೆ ತಂದಿದ್ದೀವಿ. ಅಲ್ಲಿ ಏನು ಹೇಳಿದ್ರಂದರೆ ಸರ್ಕಾರದ ಹಸ್ತಕ್ಷೇಪ ನಿಲ್ಲಬೇಕು, ಸ್ವಾಯತ್ತತೆ ಇರಬೇಕು ಅಂತಕ್ಕಂಥದ್ದು ಒಂದು. ಇಲ್ಲಿ ಎರಡು ಕಾನೂನು ತಿದ್ದುಪಡಿ ಬಂದಿದ್ದಾರೆ ಅಧ್ಯಕ್ಷರೇ, ಸೌಹಾರ್ದ ಕಾನೂನು ಮತ್ತು ಸಹಕಾರಿ ಕಾನೂನಿಗೆ. ಸೌಹಾರ್ದ ಕಾನೂನು ಯಾವ್ದ್ರಿಗೋಸ್ಕರ ಬಂತು? ಸಹಕಾರಿ ಕ್ಷೇತ್ರದಲ್ಲಿ ಯಾರು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕಾರ್ಯಗಳನ್ನು ಮಾಡ್ತಾರೋ ಅಂಥವ್ರಿಗೆ ಸ್ವಾಯತ್ತತೆ ಮತ್ತು ಸ್ವತಂತ್ರತೆ ಕೊಡಬೇಕು ಅಂತ ಹೇಳಿ ಒಂದು ಆಲ್ ಇಂಡಿಯಾ ಲೆವೆಲ್ದಲ್ಲಿ ಡೆಲಿಗೇಷನ್ ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ. ಆಲ್ ಇಂಡಿಯಾ ಲೆವೆಲ್ ಡೆಲಿಗೇಷನ್ ಹೋದಾಗ ಅವತ್ತಿನ ದಿವಸ ಮನಮೋಹನ್ ಸಿಂಗ್ ಅವರು ಅರ್ಧನಾರೇಶ್ವರ ಅಂತಕ್ಕಂಥವ್ರು ಒಬ್ಬರನ್ನ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಅಧ್ಯಕ್ಷರು ಮಾಡಿಕೊಂಡು ದೇಶದ ಅಧ್ಯಯನ ಮಾಡಿಕೊಂಡು ಒಂದು ಹೊಸ ಕಾನೂನು ಬರುತ್ತೆ. ಅದು 2000 ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಅದು ಎಸ್ ಎಸ್ ಪಾಟೀಲ್ರ ಸಹಕಾರ ಮಂತ್ರಿ ಇದ್ದರು ಅಂತ ಕಾಣುತ್ತೆ. ಯಾಕ್ರಿ ಶಿವಾನಂದ ಪಾಟೀಲ್ 97, 98, ಬಟ್ ಕರ್ನಾಟಕದಲ್ಲಿ ಅನುಷ್ಠಾನ ಬಂದದ್ದು 2000 ಎಸ್ ಎಸ್ ಪಾಟೀಲ್ರು ಕೋಆಪರೇಟಿವ್ ಮಂತ್ರಿ ಇದ್ದಾಗ. ಅದಕ್ಕಿಂತ ಸ್ವಲ್ಪ ಹಿಂದೆ ಇರಬೇಕಾದ್ರೆ ಆಯಿತು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಡು, ಸಾರಿ. ಅವಾಗ ಈ ಸೌಹಾರ್ದ ಕಾನೂನು ಅಂತಕ್ಕಂಥದ್ದು ಏನಿದೆ ಅಂದರೆ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ಸ್ವಾಯತ್ತತೆ ಇರಬೇಕು ಮತ್ತು ಸ್ವಾವಲಂಬಿಯಾಗಿರಬೇಕು. ಅದ್ರಗೋಸ್ಕರ ಆ ಕಾನೂನು ತಂದಿರತಕ್ಕಂಥದ್ದು. ಆ ಸೌಹಾರ್ದ ಕಾನೂನು ಬಂದ ಮೇಲೆ ಏನು ವ್ಯತ್ಯಾಸ ಆಗಿದೆ ಮಾಡಿದೆ ಅಂತಕ್ಕಂಥದ್ದು ಚರ್ಚೆ ಮಾಡ್ಕೋತ ಕೂತ್ರೆ ಭಾಳ ಸಮಯ ಆಗುತ್ತೆ. ಅಲ್ಲಿಯೂ ಸಾಕಷ್ಟು ಲೋಪ ಆಗಿದೆ, ಸಾಕಷ್ಟು ಅವ್ಯಾರ ಆಗಿದೆ, ಸಾಕಷ್ಟು ಆ ಒಂದು ಕಾನೂನಕ್ಕೆ ಕಪ್ಪು ಚುಕ್ಕಿ ಹತ್ತಕ್ಕಂಥದ್ದು ಆಗಿ ಹೋಗಿದೆ. ನಾನು ಇಷ್ಟೇ ಸಂಕ್ಷಿಪ್ತವಾಗಿ ಸಚಿವರಿಗೆ ಅರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತೇನು ನಾಮಿನೇಷನ್ 3 ಜನ ಮಾಡ್ತಾ ಇದ್ದೀರಿ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ, ಆಫೀಸ್ ಬೇರೆ ಹಾಕಾಗಲ್ಲ. ಈ ಹಳ್ಳಿ ಒಳಗೆ ನಮ್ಮ ಆಡುಗಳ ಕೊಳ್ಳಾಗ ಮಲಿ ಇರ್ತಾವಲ್ಲ ಅಧ್ಯಕ್ಷರು, ಜೊತೆಯಾಡ್ತಿರ್ತಾವಲ್ಲ, ಹಿಂಡಾಕೋದ್ರೆ ಹಾಲೇ ಬರಲ್ಲ. ಇಂಥದ್ದು ಮಾಡಿ ಕಿಸಿಂದ ಆ SC STಗಳು ಮೂಗಿಗೆ ತುಪ್ಪ ಹಚ್ಚಕ್ಕೆ ಹೊಂಟಿರಲ್ಲ, ದಯವಿಟ್ಟು ತೆಗೀರಿ. ಮಾಡೋದಿದ್ರೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟು ಕಿಸಿಂದ ಮಾಡಿ. ವೋಟಿಂಗ್ ರೈಟ್ಸ್ ಕೊಡ್ರಿ, ಯಾಕೆ ಕೊಡಬಾರ್ದು? ದಯವಿಟ್ಟು ಅವರಿಗೆ ವೋಟಿಂಗ್ ರೈಟ್ಸ್ ಕೊಡ್ರಿ. ವೋಟಿಂಗ್ ರೈಟ್ಸ್ ಕೊಟ್ಟಾಗ ಮಾತ್ರ ಆಫೀಸ್ ಬೇರೆದಾಗ್ಲಿಕ್ಕೆ ಆಗ್ತದೆ. ಅದು ಒಂದು. ಎರಡನೇದ್ದು, ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಈ ಡೈರೆಕ್ಟರ್ಗಳಿಗೆ ತರಲಿಕ್ಕೆ ಹೊಂಟಿದ್ದೀರಲ್ಲ, ಒಂದು AR ಆಫೀಸ್ ನಿಮ್ಮದು ಇನ್ನೂ ಸ್ವಂತ ಕಟ್ಟಡ ಇಲ್ಲ, ಸ್ವಂತ ಕಟ್ಟಡ ಇಲ್ಲ, ಬಾಡಿಗೆ ಮನೆ ಒಳಗಿದ್ದಾರೆ. 45,000 ಸಹಕಾರಿ ಸಂಘಗಳಿದ್ದಾವೆ. ಈಗ ಹೊಸ ಅಮೆಂಡ್ಮೆಂಟ್ ಆದಮೇಲೆ 14-15 ಜನ ಆಕಾರ. ಈ 45 ಗುಂಡಲೆ 15 ಎಷ್ಟಾಕತ್ತೆ ಲೆಕ್ಕ ಮಾಡ್ರಿ ಸ್ವಲ್ಪ. ಅದು ಪ್ರತಿ ವರ್ಷಕ್ಕೆ ಅವನು ಕೊಡ್ಬೇಕು. ಆಯ್ತು, ಈ ಶಾಸಕರು ಮಂತ್ರಿಗಳು ನಾವೆಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಪ್ರತಿ ವರ್ಷ ತುಂಬ್ತೀವಲ್ಲ, ಡಿಕ್ಲೇರ್ ಮಾಡ್ತೀವಲ್ಲ. ಯಾರ್ಯಾರು ನಾವು ಸತ್ಯ ಹರಿಶ್ಚಂದ್ರ ರಾಜನ್ ಮನ್ಯಾಗ ಹುಟ್ಟಿ ಬಂದಿದ್ದೀವಿ? ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಪ್ರಕಾರನ ನಾವು ಇದೀವಿ ಅಂತಕ್ಕಂಥ ಯಾರು ಮಂದಿ ಶಾಸಕರು ಇದ್ದೀರಿ, ಪ್ರಾಮಾಣಿಕವಾಗಿ ನೀವು ಎದಿ ಮುಟ್ಕೊಂಡು ಹೇಳ್ರಿ ಆತ್ಮಸಾಕ್ಷಿಯಾಗಿ. ಇವತ್ತು ಅಂಥವ್ರಿಗೆ ಸಾಮಾನ್ಯ ಹಳ್ಳಿಯಲ್ಲಿರ್ತಕ್ಕಂಥ ಹೆಬ್ಬಟ್ಟಿನ ಒತ್ತಿ ಇವತ್ತು ಡೈರೆಕ್ಟರ್ ಆಗ್ತಕ್ಕಂಥವ್ರಿಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ತರಬೇಕು ಹೊಂಟಿದ್ರಿ ಅಧ್ಯಕ್ಷರೇ. ದಯವಿಟ್ಟು HK ಪಾಟೀಲ್ರೇ, ಈ ಸಹಕಾರಿ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು. ಗದಗ ಜಿಲ್ಲೆ ಕನಿಗಿನಾಳ ಗ್ರಾಮದೊಳಗೆ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲರು ಅವತ್ತು ಹಾಕಿರ್ತಕ್ಕಂಥ ಬೀಜ ಇವತ್ತು ದೇಶಕ್ಕೆ ಹೆಮ್ಮರವಾಗಿ ನಿಂತಿದೆ. ನೀವು ವಿವೇಚನೆಗೆ ಒಳಗಾಗಿ ಇಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ತೆಗೆಯುವಂಥದ್ದು ನಿಮ್ಮಲ್ಲಿ ಆಗಬೇಕು. ಯಾಕಂತಂದರೆ ಯಾವುದೇ ಒಂದು ಆಲೋಚನೆ ಮಾಡಿಕೊಂಡು ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿಗಳು ಕೋಪ ನಮ್ಮ ಮೇಲೆ ಬರಬಾರ್ದು ಅಂತಕ್ಕಂಥ ಕಳಕಳಿ ಅದು ನಿಮಗೂ ಬರಬಾರ್ದು. ಈಗ ನಾನು ಪ್ರಮುಖವಾಗಿದ್ದೀನಿ, ಈ ಸಮಿತಿ ಅಧ್ಯಕ್ಷನಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ. ಆ ರಿಪೋರ್ಟನ್ನು ತೊಗೊಂಡು ಇವತ್ತು ನೀವು ಅದನ್ನು ಮಂಡನೆ ಮಾಡಿ ಇವತ್ತು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ತರಲಿಕ್ಕೆ ಹೊಂಟಿದ್ದೀರಿ.
ನಾವಿಬ್ಬರೂ ಕಾರಣೀಕರ್ತರಾಗ್ತೀವಿ. ಹಳ್ಳಿಗೆ ಹೋದಾಗ ನಮ್ಮನ್ನು ಕೇಳ್ತಾರೆ, ಕೋಟ್ಯಾಧೀಶರು ನೀವು, ಲಕ್ಷಾಧೀಶರು ನೀವು, ಲಂಚ ಹೊಡೆದವ್ರು ನೀವು, ನಾವು 5 ಪೈಸಾ 10 ಪೈಸೆದ ನಾವು ಏನಾದ್ರು TA ತೊಗೊಂಡದಕ್ಕೆ ನಮ್ಮ ಲೆಕ್ಕ ಕೇಳಕ್ಕೆ ಬಂದಿರಿ ಅನ್ನೋದು ನಮ್ಮನ್ನು ಕೇಳಿದ್ರಂದ್ರೆ ಏನು ಉತ್ತರ ಕೊಡೋದು? ಒಂದು ಸೊಸೈಟಿ ಒಳಗೆ ಎಷ್ಟು ಉತ್ಪನ್ನ ಇರ್ತದೆ? ಅವನಿಗೆ TA ಕೊಡೋಕ್ಕೂ ಒಂದೊಂದ್ಸಲ ಸೊಸೈಟಿಯಾಗ ರೊಕ್ಕಿಲ್ಲ. ಇವತ್ತು ಅನೇಕ DCC ಬ್ಯಾಂಕ್ಗಳು, 21 DCC ಬ್ಯಾಂಕ್, ಅದರಲ್ಲಿ 5-6 ಮಾತ್ರ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಕಡೆ ಇರ್ತಕ್ಕಂಥ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ತೀನಿ, ಮಾಜಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ವಿರೋಧ ಪಕ್ಷ ನಾಯಕರೇ, ನೀ ಹಣ ಅಂತ ಸುಮ್ ಕೂತ್ ಬಿಡ್ತೀನಿ. ಆಯ್ತು, ಮುಂದುವರಿಸಿ. ಹೌದಾ ಅಧ್ಯಕ್ಷರೇ, ಇವತ್ತು ಅದರಲ್ಲಿ ಒಂದು ಕಾನೂನು ತಂದಿದ್ದಾರೆ. ಈ ಸರ್ಪ್ಲಸ್ ಅಮೌಂಟ್ ಏನಿದೆಯಲ್ಲ, ಅಪೆಕ್ಸ್ ಬ್ಯಾಂಕು ಮತ್ತು DCC ಬ್ಯಾಂಕ್ದಲ್ಲಿ ಠೇವಣಿ ಇಡಬೇಕು ಅಂತೇಳಿ. ಕಾರಣ ಏನು? ನೀವು ಹೇಳಿದ್ದು ಸರಿ ಇದೆ, ಇಲ್ಲ ಅಂತಲ್ಲ. ಅನೇಕ DCC ಬ್ಯಾಂಕ್ದಲ್ಲಿರ್ತಕ್ಕಂಥ ಅಸ್ತವ್ಯಸ್ತಗಳಾದಮೇಲೆ ಆ DCC ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಇದನ್ನು ಕಾನೂನು ತರಲಿಕ್ಕೆ ಏಕ ಅವಕಾಶ ಮಾಡಬೇಕಾಯ್ತು. ಕಾರಣ ಏನು? ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 28 ಲಕ್ಷ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲ ಇವತ್ತು ಕರ್ನಾಟಕ ಸರ್ಕಾರ ಕೊಡುತ್ತೆ. 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಸಾಲ ಕೊಡ್ತಿರ್ತವೆ. ಕೇಂದ್ರ ಸರ್ಕಾರ ಅವತ್ತಿನ ದಿವಸ ಪ್ರಾರಂಭ ಮಾಡಿದ್ದು 75% ಕೇಂದ್ರ ಸರ್ಕಾರ ಕೊಡ್ತಿತ್ತು, 25% DCC ಬ್ಯಾಂಕ್ ಕೊಡ್ತಿತ್ತು. 60-40 ಮಾಡಿರು, 50-50 ಮಾಡಿರು, 40-60 ಮಾಡಿರು. ಈ ವರ್ಷಕ್ಕೆ ಎಲ್ಲಿಗೆ ಬಂದಿದೆ? 36-26 ಅಲ್ಲಣ್ಣ, ಈ ವರ್ಷಕ್ಕೆ ಬಂದಿರೋದು 10%ಗೆ. ನಬಾರ್ಡ್ದಿಂದ ಬಂದತಕ್ಕಂಥ ಈ ವರ್ಷಕ್ಕೆ 10%ಕ್ಕೆ ಬಂದು ನಿಂತಿದೆ. ರೈತರ ಸಾಲ ಹೆಂಗೆ ಕೊಡೋಕ್ಕಾಗತ್ತೆ? ಎಲ್ಲಿಂದ ಬರುತ್ತೆ? ಅದಕ್ಕೆ ಉಳಿದಿರ್ತಕ್ಕಂಥ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸರ್ಪ್ಲಸ್ ಅಮೌಂಟನ್ನು DCC ಬ್ಯಾಂಕ್ದಲ್ಲಿ ಇಟ್ಟರೆ ರೈತರಿಗೆ ಸಾಲವನ್ನು ಕೊಡಲಿಕ್ಕೆ ಅದು ಪೂರಕ ಆಗ್ತದೆ. ಅದಕ್ಕೋಸ್ಕರ ತಂದಿರ್ತಕ್ಕಂಥ ಸರ್ ಭಾಳ ಸತ್ಯ ಹೇಳ್ತಾ ಇದ್ದಾರೆ ಇವರು. ನಮಗೂ ಕೂಡ ಅನುಮಾನ ಇತ್ತು, ಇದು ನಮ್ಮ ದುಡ್ಡನ್ನೇ ತಗೊಂಡು ಸಾಲ ಕೊಡ್ತಾ ಇದ್ದೀರಲ್ಲ, ಅದಕ್ಕಾಗಿ ನಮ್ಮ ದುಡ್ಡನ್ನು ಅಲ್ಲಿ ಡಿಪಾಸಿಟ್ ಮಾಡಿ ನಮ್ಮ ಸರ್ಪ್ಲಸ್ ಅಮೌಂಟು, ನಮ್ಮ ರಿಸರ್ವ್ ಅಮೌಂಟನ್ನೆಲ್ಲ ಇಂಥದ್ದೇ DCC ಬ್ಯಾಂಕ್ನಲ್ಲಿ ಹಾಕಿ ಅಂತ ಹೇಳಿ ಅದ್ರ ಮೂಲಕ ನಮಗೆ ರೈತರಿಗೆ ಸಾಲ ಕೊಡೋದು. ಹಂಗ ನಿಮ್ದೇನಿಲ್ಲ ಸರ್ಕಾರದ್ದು? ಈಗ ಏನು ಸರ್ ಇದು? ಹಿಂಗೆ ಮಾಡಿದ್ರೆ ಸರ್ಕಾರಕ್ಕೆ ತಗೊಳ್ಲಿಕ್ಕೆ ಹಿಂದೆ ಏನು ನಬಾರ್ಡ್ ಸಾಲ ಕೊಡ್ತಿದ್ರು ಅದೇ ಹೇಳಿ. ಅಲ್ಲ, ಈಗ ಸರ್ಕಾರಕ್ಕೆ ಈ ದುಡ್ಡು ತಗೊಂಡಿರ್ತಾನೆ. ಕೊಡಿ. ನಮ್ಮ ಪ್ರೈಮರಿ ನಮಗೆ ತೊಂದರೆ ಇಲ್ಲ. ಸಾಲವನ್ನು ಕೊಡ್ಲಿಕ್ಕೆ ಸದಸ್ಯರು ಬುದ್ಧಿ ಕಲಿಸ್ತಾರೆ. ನಾನೇನು ಹೇಳ್ತಾ ಇದ್ದೇನೆಂದ್ರೆ, ಈ ಒಂದು ವ್ಯವಸ್ಥೆ ಅಂತ ಅಂದಿರ್ತಕ್ಕಂಥದ್ದು ಸರಿ ಇದೆ. ಆದ್ರೆ ಡಿಪಾಸಿಟ್ ಮಾಡ್ತಕ್ಕಂಥವ್ರು ಆಯಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವ್ಯವಸ್ಥೆ ಆಡಳಿತ ಮಂಡಳಿಯವರ ನಡವಳಿಕೆಯನ್ನು ನೋಡ್ಕೊಂಡು ಮಾಡುವಂಥದ್ದು ಆಗಲಿ ಅಂತಕ್ಕಂಥದ್ದು ಅಷ್ಟೇ. ನಾನು ಅದ್ರ ಜೊತೆಗೆ ನಾನು ಸಚಿವರಲ್ಲಿ ಒಂದೆರಡು ಕೋರಿಕೆ ಏನಪ್ಪ ಅಂತಂದರೆ, ಏನು ನಾಮಿನೇಷನ್ ಮಾಡ್ತೀರಿ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡಿ. ಮತ್ತು ಇನ್ನೊಂದು, ನಮ್ಮದು ಏನು ಚುನಾವಣೆ ಆದಮೇಲೆ ತೀರೋದ್ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ತಕ್ಷಣ ಅದನ್ನು ನಾವು 2.5 ವರ್ಷದೊಳಗೆ ಚುನಾವಣೆ ಮಾಡಬೇಕಾಗಿತ್ತು. ಆ ಸಂಸ್ಥೆಗೆ ಹಾನಿ ಆಗ್ತದೆ, ತೊಂದರೆ ಆಗ್ತದೆ ತಿಳ್ಕೊಂಡು ಅದನ್ನು ಕೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ತಂದಿದ್ರಿ. ಅದನ್ನೆಲ್ಲ ನಾವು ಶಿಫಾರಸ್ಸು ಮಾಡಿದ್ದೀವಿ. ನಾವು ಶಿಫಾರಸ್ಸು ಮಾಡದೇ ಇರತಕ್ಕಂಥ 3-4 ಅಂಶಗಳೇನಿದಾವಲ್ಲ, ಅದಕ್ಕೆ ನಾವು ಈ ಒಂದು ಸುಲಹೆಯನ್ನು ಮತ್ತು ಈ ಒಂದು ಸೂಚನೆಯನ್ನು ನಾನು ತರ್ತಾ ಇದ್ದೀನಿ. ನಾನು ಹೇಳೋದು ನನ್ನ ಕರ್ತವ್ಯ, ಒಬ್ಬ ಅಧ್ಯಕ್ಷನಾಗಿ ಅದರ ಸಮಿತಿಯ ನಿರ್ವಹಣೆ ಮಾಡೋದ್ರಿಂದ ನೀವು ನಮಗೆ ಹೇಳಿದ್ದು ಸರಿ ಇದೆ ಅಂತ ಅನಿಸಿದ್ರೆ ಮಾಡಿರಿ. ಹಿಂದಕ್ಕೆ ಪಟೇಲ್ರಿದ್ದಾಗ ಒಬ್ರು ಯಾರೋ ಹೇಳ್ತಾರೆ, ಪಟೇಲ್ರು ಕಟ್ಟಿದ್ದೋ ಇಲ್ಲಿ ಗ್ಯಾಲರಿಯಾಗಿ ಕೇಳಿದೆವು. ಅವರಪ್ಪ ಊರಾಗಿದ್ದಾಗ ಅವನ ಮಗ ಕೇಳಿದಂತ, ಅಪ್ಪ ನಾಳೆ ನಾ ಜಾತ್ರೆಗೆ ಹೊಂಟಿದ್ದೀನಿ, ನೀ ಹ್ಞೂ ಅಂದರೂ ಹೋಗ್ತೀನಿ, ಹ್ಞೂ ಅಂದರೂ ಹೋಗ್ತೀನಿ ಅಂದತ್ತ. ಹಂಗೆ ನೀವೇನಾದ್ರೂ ಹಂಗೆ ಅದಕ್ಕೆ ತಗಲಾಕೊಂಡಿದ್ರೆ, ನೀ ಹೇಳಿದ್ರೂ ಮಾಡ್ತೀನಿ, ನೀ ಹೇಳದೇ ಇದ್ರೂ ನಾ ಮಾಡವನ ಅಂತಂದರೆ ನಮ್ಮದು ಯಾವುದೇ ಥರದ ಅಭ್ಯಂತರ ಇಲ್ಲ, ಬಂದಂಗೆ ಹೊಡಿ. ನಮಸ್ಕಾರ. ಕೋನರೆಡ್ಡಿ, ಯಾವ ಬದಲಾವಣೆ ಇಲ್ಲ. ಒಂದು ಸೆಕೆಂಡ್. ಸಚಿವರು ಕೋನರೆಡ್ಡಿ ಅನ್ನೋದು ಮಾತಾಡ್ತಾರೆ. ಏನು ಹೊಸ ಸಬ್ಜೆಕ್ಟ್ ಪಾಯಿಂಟ್ ಇದೆಯಾ ಸರ್? ಇದು ಭಾಳ